ಆಟದ ಜೊತೆಗೆ ಪಾಠದಲ್ಲೂ ಗಮನಹರಿಸಿದರೆ ಭವಿಷ್ಯ ಉಜ್ವಲ. ಎಂಡಿ ಆಲಂಭಾಷಾ ಹಣಿಗಿ, ಬಳಗಾನೂರು. ಆಟದ ಜೊತೆಗೆ ಪಾಠದ ಕಡೆಗೂ ಗಮನಹರಿಸಿದರೆ ಉನ್ನತ ಸ್ಥಾನ ಪಡೆದು ಜೀವನ ಉಜ್ವಲವಾಗುತ್ತದೆ ಎಂದು ಮನೆಪಾಠಶಾಲೆಯ ಶಿಕ್ಷಕರಾದ ಎಂಡಿ ಆಲಂಭಾಷಾ ಹಣಿಗಿ ಅವರು ಕಿವಿಮಾತು ಹೇಳಿದರು. ತುಮಕೂರಿನಲ್ಲಿ ಜನವರಿ 31ರಿಂದ ಫೆಬ್ರವರಿ 3ರವರೆಗೆ ನಡೆದ ರಾಷ್ಟ್ರಮಟ್ಟದ ಖೋ-ಖೋ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಖೋ-ಖೋ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದ ಬಳಗಾನೂರಿನ ಕ್ರೀಡಾಪಟು ಮೌನೇಶ, ತಂದೆ ನಾಗಪ್ಪ ನಾಯಕ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಇವರ ಹೋರಾಟದ ಫಲವಾಗಿ ಕರ್ನಾಟಕ ತಂಡವು ತಮಿಳುನಾಡು ತಂಡವನ್ನು ಮಣಿಸಿ ಪ್ರಥಮ ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಗೌರವ ಸನ್ಮಾನ. ಈ ಸಾಧನೆಯ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ಬಳಗಾನೂರಿನ ಎಂಡಿ ಆಲಂಭಾಷಾ ಮನೆಪಾಠಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಶ್ರೀಮತಿ ಇರ್ಫಾನ್ ಬೇಗಂ ಮತ್ತು ಎಂಡಿ ಆಲಂಭಾಷಾ ಹಣಿಗಿ ದಂಪತಿಗಳು ಮೌನೇಶ ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಗುರುಗಳ ಮೆಚ್ಚುಗೆ. ದೈಹಿಕ ಶಿಕ್ಷಣ ಶಿಕ್ಷಕ ಬಸವರಾಜ ಯಾದಗಿರಿ ಮಾತನಾಡಿ, ಮೌನೇಶ ನಮ್ಮ ಶಾಲೆಯಲ್ಲಿ 6ನೇ ತರಗತಿಯಿಂದ ಪಿಯುಸಿವರೆಗೆ ಆಟ ಮತ್ತು ಪಾಠ ಎರಡರಲ್ಲೂ ಚುರುಕಾಗಿದ್ದನು. ಯಾವುದೇ ದುಶ್ಚಟಗಳಿಲ್ಲದೆ ದೈಹಿಕ ಕಸರತ್ತು ನಡೆಸಿ ನಮ್ಮ ನಿರ್ದೇಶನಗಳನ್ನು ಪಾಲಿಸಿದ್ದರಿಂದ ಇಂದು ರಾಷ್ಟ್ರಮಟ್ಟದಲ್ಲಿ ಮಿಂಚುತ್ತಿದ್ದಾನೆ. ಇದು ನಮ್ಮ ಊರಿಗೆ ಮತ್ತು ಶಾಲೆಗೆ ಹೆಮ್ಮೆಯ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕ್ರೀಡಾಪಟು ಮೌನೇಶ ನಾಯಕ ತನ್ನ ಕ್ರೀಡಾ ಪಯಣದ ಸವಾಲು ಮತ್ತು ಅನುಭವಗಳನ್ನು ಹಂಚಿಕೊಂಡನು. ಉಪಸ್ಥಿತರನ್ನು ಸನ್ಮಾನಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಲಿ ಎಂದು ಹರಸಿದರು. ಹನುಮೇಶ ಹೂಗಾರ್, ಹಿರಿಯ ಸದಸ್ಯರು, ಪಟ್ಟಣ ಪಂಚಾಯಿತಿ. ಮಂಜುನಾಥಸ್ವಾಮಿ, ಉಪಾಧ್ಯಕ್ಷರು, ಪಟ್ಟಣ ಪಂಚಾಯಿತಿ. ದೇವಪ್ಪ ಉಪ್ಪಾರ್, ಶಿವಶರಣ ದೊಡ್ಲ, ಉಪ್ಪಾರ. ಕಾಳಪ್ಪ ನಾಯಕ, ಅಮರೇಶ್ ಗಚ್ಚಿನಮನಿ, ಶಿವಕುಮಾರ ನಾಯಕ, ಕಾರ್ತೀಕ, ಹೈಮದ್ ಹಾಗೂ ವರದಿಗಾರ ಹನುಮೇಶ ಕಮ್ಮಾರ್. ಉಪನ್ಯಾಸಕ ಸುರೇಶ ಬಳಗಾನೂರು. ವರದಿ ಸುರೇಶ ಬಳಗಾನೂರು. 3/2/2026 ತುಮಕೂರಿನಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಅಮೇಚೂರ್ ಖೋ-ಖೋ ಅಸೋಸಿಯೇಷನ್ ವತಿಯಿಂದ ಸುಮಾರು 4 ದಿನಗಳ ಕಾಲ ರಾಷ್ಟ್ರಮಟ್ಟದ ಖೋ-ಖೋ ಪಂದ್ಯಾಟಗಳು ನಡೆದವು. ಆ ಒಂದು ಖೋ-ಖೋ ಪಂದ್ಯಾಟದಲ್ಲಿ ನಮ್ಮ ಬಳಗಾನೂರಿನ ಒಬ್ಬ ಖೋ-ಖೋ ಕ್ರೀಡಾಪಟು ಅಲ್ಲಿವರೆಗೂ ಹೋಗಿ ರಾಷ್ಟ್ರಮಟ್ಟದಲ್ಲಿ ಉತ್ತಮ ಒಂದು ಪ್ರದರ್ಶನ ನೀಡಿ ಆ ಒಂದು ಕರ್ನಾಟಕ ತಂಡ ಪ್ರಥಮ ಸ್ಥಾನ ಬರುವಲ್ಲಿ ಒಂದು ಒಳ್ಳೆಯ ಸಮಾವೇಶ ಆಡಿ ಟೂರ್ನಮೆಂಟಿನ ಒಬ್ಬ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನೆ. ಹಾಗಾಗಿ ಈ ವಿಷಯ ನಮ್ಮ ಹಾಗೂ ನಿಮ್ಮೆಲ್ಲರಿಗೂ ಒಂದು ಖುಷಿ ಪಡ್ತಕ್ಕಂಥ ಜೊತೆಗೆ ಸಂತೋಷ ಪಡ್ತಕ್ಕಂಥ. ಹಾಗಾಗಿ ಅಂತ ಒಬ್ಬ ಕ್ರೀಡಾಪಟುವಿಗೆ ನಮ್ಮ ಬಳಗಾನೂರಿನ ಟ್ಯೂಷನ್ನಿನ ಶಿಕ್ಷಕರಾದಂತಹ ಶ್ರೀಮತಿ ಇರ್ಫಾನಾ ಬೇಗಂ ಮೇಡಮ್ ಮತ್ತು ಶ್ರೀ ಎಂಡಿ ಆಲಂ ಸಾಬ್ ಹಣಿಗಿ ಸರ್ ಅವರಿಂದ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಅನ್ಮೇಶ್ ಹೂಗಾರ್ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಮಂಜುನಾಥ ಸ್ವಾಮಿ ಅವರು ಹಾಗೂ ಪತ್ರಕರ್ತರಾದಂತಹ ಅನ್ಮೇಶ್ ಸರ್ ಹಾಗೂ ಸುರೇಶ್ ಸರ್ ಹಾಗೂ ಊರಿನ ಎಲ್ಲ ನಮ್ಮ ಯುವಕರು ಹಾಗೂ ಕ್ರೀಡಾಭಿಮಾನಿಗಳು ಈ ಒಂದು ಸನ್ಮಾನ ಮಾಡ್ತಕ್ಕಂಥ ಸಮಯ. ಹಾಗಾಗಿ ನಾವಿಲ್ಲಿ ಎಲ್ಲರೂ ಬಂದು ಸೇರಿದ್ದೀವಿ. ಹಾಗಾಗಿ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಇಂದಿನ ಈ ಒಂದು ಸರಳ ಸುಂದರ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನನ್ನ ಮಾತಿಗೆ ಹೋಗಟ್ಟು ಮೊಟ್ಟ ಮೊದಲಾಗಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ಸ್ವಾಗತ ಕೋರುವುದರ ಜೊತೆಗೆ ಧನ್ಯವಾದಗಳನ್ನು ಹೇಳುವುದರ ಮೂಲಕ ಈ ನಮ್ಮ ಹಳ್ಳಿಯಿಂದ ಮೌನೇಶ್ ನಾಗಪ್ಪ ಕಾಟಿ ಖೋ-ಖೋ ಆಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಉಜ್ವಲಗೊಳಿಸುವುದರ ಮೂಲಕ ಹಳ್ಳಿ ಮತ್ತು ಕಲಿಸಿರ್ತಕ್ಕಂಥ ಗುರುಗಳು ಅವರ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶವ್ಯಾಪಿಯಲ್ಲಿ ಒಂದು ಹೆಸರನ್ನು ಉಜ್ವಲ ಮಾಡಿದ್ದಕ್ಕಾಗಿ ಅದನ್ನು ಶ್ರಮ ಸಾಧನೆಗೆ ನಾವೆಲ್ಲರೂ ಎಷ್ಟು ಅದನ್ನು ಸನ್ಮಾನ ಮಾಡಿದ್ರು ಕಡಿಮೆ ಅಂತ ಹೇಳಕ್ಕೆ ನನಗೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇದೆ. ಇದೇ ರೀತಿಯಾಗಿ ಆತ ತನ್ನ ಮುಂದಿನ ಜೀವನದಲ್ಲಿ ಆಟದ ಜೊತೆಗೆ ಪಾಠದ ಕಡೆ ಕೂಡ ಸ್ವಲ್ಪ ಲಕ್ಷ್ಯ ವಹಿಸಿದ ಆತನ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಬಹುದು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಎರಡೂ ಇರಬೇಕು, ಆಟ ಜೊತೆಗೆ ಪಾಠ ಎರಡನ್ನೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಹೋಯ್ತಪ್ಪ ಅಂದ್ರೆ ಆತನ ಜೀವನ ಮುಂದೆ ಬಂಗಾರಮಯವಾಗ್ತದೆ ಅಂತ ಹೇಳ್ಬಿಟ್ಟು ಆತನ ನಮ್ಮೆಲ್ಲರ ಬಳಗಾನೂರಿನ ಎಲ್ಲ ನಾಗರಿಕರು ಮತ್ತು ಎಲ್ಲ ಗಣ್ಯಮಾನ್ಯರು ಎಲ್ಲರಿಗೂ ಆತನಿಗೆ ಆಶೀರ್ವಾದ ಇರಲಿ. ನಮ್ಮ ಆರಾಧ್ಯ ದೈವಾದಂಥ
ಮಾರುತಿ ದೇವರ ಆಶೀರ್ವಾದ ಅವನ ಮೇಲಿರಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಲ್ಲಿ ವಿನಂತಿಸಿ ಮಾಡಿಕೊಳ್ತಾ ಒಂದೆರಡು ಮಾತಾಡ್ಕೊಂಡು ಕಷ್ಟಪಡ್ತಾರೆ. ಜನವರಿ 31, 2026ರಿಂದ 3/2/2026ರವರೆಗೆ ತುಮಕೂರಿನಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಅಮೆಚೂರ್ ಖೋಖೋ ಅಸೋಸಿಯೇಷನ್ ವತಿಯಿಂದ ಸುಮಾರು 4 ದಿನಗಳ ಕಾಲ ರಾಷ್ಟ್ರಮಟ್ಟದ ಖೋಖೋ ಪಂದ್ಯಾಟಗಳು ನಡೆದವು. ಆ ಒಂದು ಖೋಖೋ ಪಂದ್ಯಾಟದಲ್ಲಿ ನಮ್ಮ ಬಳಗಾನೂರಿನ ಒಬ್ಬ ಖೋಖೋ ಕ್ರೀಡಾಪಟು ಅಲ್ಲಿವರೆಗೂ ಹೋಗಿ ರಾಷ್ಟ್ರಮಟ್ಟದಲ್ಲಿ ಉತ್ತಮ ಒಂದು ಪ್ರದರ್ಶನ ನೀಡಿ ಆ ಒಂದು ಕರ್ನಾಟಕ ತಂಡ ಪ್ರಥಮ ಸ್ಥಾನ ಬರುವಲ್ಲಿ ಒಂದು ಒಳ್ಳೆಯ ಶ್ರಮವಹಿಸಿ ಆಡಿ ಟೂರ್ನಮೆಂಟಿನ ಒಬ್ಬ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನೆ. ಹಾಗಾಗಿ ಈ ವಿಷಯ ನಮ್ಮ ಹಾಗೂ ನಿಮ್ಮೆಲ್ಲರಿಗೂ ಒಂದು ಖುಷಿ ಪಡ್ತಕ್ಕಂಥ ಜೊತೆಗೆ ಸಂತೋಷ ಪಡ್ತಕ್ಕಂಥ ಹಾಗಾಗಿ ಅಂತ ಒಬ್ಬ ಕ್ರೀಡಾಪಟುವಿಗೆ ನಮ್ಮ ಬಳಗಾನೂರಿನ ಟ್ಯೂಷನ್ನಿನ ಶಿಕ್ಷಕರಾದಂತಹ ಶ್ರೀಮತಿ ಇರ್ಫಾನಾ ಬೇಗಂ ಮೇಡಮ್ ಮತ್ತು ಶ್ರೀ MD ಆಲಂ ಸಾಬ್ ಅಣಗಿ ಸರ್ ಅವರಿಂದ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಅನ್ಮೇಶ್ ಹೂಗಾರ್ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಸ್ವಾಮಿ ಅವರು ಹಾಗೂ ಪತ್ರಕರ್ತರಾದಂತಹ ಅನ್ಮೇಶ್ ಸರ್ ಹಾಗೂ ಸುರೇಶ್ ಸರ್ ಹಾಗೂ ಊರಿನ ಎಲ್ಲ ನಮ್ಮ ಯುವಕರು ಹಾಗೂ ಕ್ರೀಡಾಭಿಮಾನಿಗಳು ಈ ಒಂದು ಸನ್ಮಾನ ಮಾಡ್ತಕ್ಕಂಥ ಸಮಯ. ಹಾಗಾಗಿ ನಾವಿಲ್ಲಿ ಎಲ್ಲರೂ ಬಂದು ಸೇರಿದ್ದೀವಿ. ಹಾಗಾಗಿ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇವೆ. ಮಂಜುನಾಥ್ ಸ್ವಾಮಿ ಹಾಗೂ ಅಂದ್ರೆ ಮಾಡ್ತೇವೆ ನಾವು ಮೊದಲ ಅದು ಬೇರೆ ಇಲ್ಲ ಅಂದ್ರೆ ಹೋಗ್ಬಾರ್ದು. ಹೆಚ್ಚಿಗೆ ಆಗ್ತಾರೆ ಫೇಸ್ ಬರಲ್ಲ. ಇಂದ್ರಪ್ಪ ಬರೀ ಮೋನೇಶ್, ನಿನಗೆ ಮೊದಲು ಕ್ರೀಡೆಯಲ್ಲಿ ಆಸಕ್ತಿ ಹೇಗೆ ಬೆಳೀತು, ಯಾರಿಂದ ಬೆಳೀತು, ಯಾವಾಗ ಬೆಳೀತು? ನಾನು 5ನೇ ಇದು ಗಚ್ಚಿನ ಮಠದಾಗಿರುವಾಗ ನಾನು ಖೋಖೋದಲ್ಲಿ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ಬಸವೇಶ್ವರ ಸ್ಕೂಲಿಗೆ ಸೇರಿಕೊಂಡೆ 6ನೇ ಕ್ಲಾಸಿಗೆ. ಅಲ್ಲಿಂದ ನಂದು ಸ್ಟಾರ್ಟ್ ಆಯ್ತು ಜರ್ನಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಎಂಡ್ ಆಗಿಲ್ಲ. ನಿನಗೆ ಸ್ಫೂರ್ತಿ ಯಾರು? ಫಸ್ಟ್ ಬಂದ ನಮ್ಮ ಸರ್ ಯಾರು? ಬಸವರಾಜ್ ಸರ್ ಯಾದಗಿರಿ. ಅವರು ತರಬೇತಿ ಕೊಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಂತಂದ್ರೆ ಎಲ್ಲ ಹೇಳ್ತಾ ಇದ್ರು ಈ ಥರ ಎಲ್ಲ. ಅವಾಗಿಂದ ನನಗೆ ವಲಯ ಮಟ್ಟದಲ್ಲಿ ಸ್ವಲ್ಪ ಶಬಾಷ್ಗಿರಿ ಕೊಟ್ಟರು. ಅದ ಹುಮ್ಮಸ್ಸಿನಿಂದ ನಾನು ಪ್ರೋತ್ಸಾಹದಿಂದ ನಾನು ಮೇಲೆ ಬಂದಿನಿ. ಈಗ ಹೋಗಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮ್ಗಿಂತ ಮಿಗಿಲಾಗಿ ಆಟ ಆಡ್ತಕ್ಕಂಥ ಬೇರೆ ಬೇರೆ ರಾಜ್ಯದ ಕ್ರೀಡಾಪಟುಗಳು ಇರ್ತಾರೆ. ಅವರಲ್ಲಿ ನೀನೇನು ಕಂಡುಕೊಂಡು ಏನು ಕಲ್ಕೋಬೇಕು ಎಂಬತಕ್ಕಂಥದ್ದನ್ನ ತಿಳ್ಕೊಂಡು. ಆದ್ರೆ ಸರ್ ಪ್ರಾಕ್ಟೀಸ್ ಇದು ಇಂಪಾರ್ಟೆಂಟ್ ಆಗುತ್ತಾ. ಯಾವುದೇ ಕಾರಣಕ್ಕೆ ನಾವು ಪ್ರಾಕ್ಟೀಸ್ ಕೊಡಬಾರ್ದು, ಅದಕ್ಕಿಂತ ಜಾಸ್ತಿನೇ ಪ್ರಾಕ್ಟೀಸ್ ಮಾಡಬೇಕು. ಹಂಗಾಗಿ ಇಲ್ಲಿ ಅವರಿಂದ ಏನೋ ನೋಡಿ ಕಲಿಬೇಕಾದ್ರೆ ಭಾಳ ಐತೆ ಸರ್. ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಾವು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವಾಗ ಹೋಗ್ತೀವಪ್ಪ, ಇದು ಗಗನ ಕುಸುಮ ಅಂತಂದೇಳಿ ಅನ್ಕೊಂಡಿರ್ತಾರೆ, ಹಿಂದೇಟ್ ಆಗ್ತಿರ್ತಾರೆ.
ಅಂತ ಕ್ರೀಡಾಪಟುಗಳಿಗೆ ವಿದ್ಯಾರ್ಥಿಗಳಿಗೆ ನೀ ಏನು ಹೇಳಕ್ ಇಷ್ಟಪಡ್ತೀರ? ಆದರೆ ಸರ್ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು. ಇನ್ನೊಂದು ಯಾರು ಹೇಳಿದ್ರಪ್ಪ ಅಂದ್ರೆ ಅವ್ರು ಕೇಳಬಾರ್ದು. ನಮ್ಮ ಮೇಲೆ ನಾವು ನಂಬಿಕೆ ಇಡೋಕೆ ಮುಂದಕ್ಕೆ ನಾವು ಏಜ್ ಇಟ್ರಪ್ಪ ಅಂದ್ರೆ ಅದು ಸಕ್ಸಸ್ ಆಗ್ಬೋದು ಸರ್. ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡಿ ನಾ ಕರೆದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಯಾರು ಹುಡುಗರು ಬರ್ತಾ ಇದ್ದಾರೆ ಸರ್. ಅವ್ರ ಮನೆಗೂ ಕಳಿಸ್ತಾ ಇದ್ದಿಲ್ಲ, ಹೋಗಿ ಏನು ಮಾಡ್ತೀವಿ ಏನಿಲ್ಲ ಅಂತ ಈ ಥರ ಹೇಳ್ತಾ ಇದ್ರು. ಹಂಗಾಗಿ ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡಿ ಹಂಗಾಗಿ ನಾನು ಓದಿದೆ ಸರ್. ನಿಮ್ಮ ಗುರುಗಳ ಪ್ರೋತ್ಸಾಹದ ಜೊತೆಗೆ ನಿಮ್ಮ ತಂದೆ ತಾಯಿಗಳ ಪ್ರೋತ್ಸಾಹನೂ ಕೂಡ ನಿಮ್ಗೆ ಸಿಕ್ಕಿತಾ ಅಥವಾ ಏನು ಯಾಕೆ ನೀನು ಬರೀ ಆಡ್ತಿದೆ ಅಂತ ಬೈತಿದ್ರು? ಇಲ್ಲ ಸರ್, ನಮ್ಮ ಮನೆಯವ್ರ ಸಪೋರ್ಟಿಂದ ನಾನು ಹೋಗಿರೋ ಸರ್. ನಮ್ಮ ಮನ್ಯಾಗ ಯಾವುದೇ ಕಾರಣಕ್ಕೂ ನಾನು ಬೈದಿಲ್ಲ. ಹೋಗೋ ನೀನು ಎಲ್ಲಿ ಮಟ್ಟ ಆಡ್ತಿದ್ದೆ ಆಡು ಅಂತ ಹೇಳಿ ಕಳಿಸ್ತಾ ಇದ್ರು ಸರ್. ಸಪೋರ್ಟ್ ಇದೆ ಸರ್ ಮನೆ. ಈ ಖೋಖೋ ಒಂದೇ ನಿನ್ನ ಒಂದು ಚಟುವಟಿಕೆನ ಅಥವಾ ಇದ್ರ ಜೊತೆಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಕೂಡ ನೀನು ಪರಿಣಿತಿಯನ್ನು ಪಡೆದಿದ್ದೆ? ಸರ್, ಬೇರೆ ಬೇರೆ ಕ್ರೀಡೆಗಳಲ್ಲಿ ನನಗೆ ಆಸಕ್ತಿ ಇದೆ ಸರ್. ಅಂದ್ರೆ ಜಾಸ್ತಿ ನಾನು ಫೋಕಸ್ ಹಾಕಿದ್ದು ಇದು ಖೋಖೋದ ಮೇಲೆ ಸರ್ ನಾನು. ಓಕೆ, ಧನ್ಯವಾದಗಳು.